ಜೆಡಿಎಸ್ ಕುಟುಂಬ ರಾಜಕಾರಣಕ್ಕೆ ಅಂಬಿ ಫ್ಯಾನ್ಸ್ ಗರಂ ಆಗಿದ್ದಾರೆ. ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಖಚಿತ ಹಿನ್ನೆಲೆಯಲ್ಲಿ ಎಚ್ಡಿಕೆಗೆ ಅಂಬಿ ಅಭಿಮಾನಿಯಿಂದ ಪ್ರಶ್ನೆಯನ್ನ ಕೇಳಲಾಗಿದೆ. ಜೆಡಿಎಸ್ ಕುಟುಂಬ ರಾಜಕಾರಣಕ್ಕೆ ಅಂಬಿ ಫ್ಯಾನ್ಸ್ಗಳು ಗರಂ ಆಗಿದ್ದಾರೆ. ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಖಚಿತ ಅಂತ ಗೊತ್ತಾಗ್ತಿದ್ದ ಹಾಗೆ ಅಂಬಿ ಅಭಿಮಾನಿಯಿಂದ ಪ್ರಶ್ನೆಯನ್ನ ಮಾಡಲಾಗಿದೆ. ಕುಮಾರಸ್ವಾಮಿ ಅವರಿಗೆ, ಸಿಎಂ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ಬೇರೆ ಯಾವ ಜೆಡಿಎಸ್ ಕಾರ್ಯಕರ್ತರು ಕೂಡ ಇರ್ಲಿಲ್ವಾ ಇಲ್ಲಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ತೊಪ್ಪನಹಳ್ಳಿ ಪ್ರಕಾಶ್ ಪತ್ನಿಗೆ ಟಿಕೆಟ್ ಅನ್ನ ಕೊಡಬಹುದಿತ್ತು ಅಥವಾ ತೊಪ್ಪನಹಳ್ಳಿ ಪ್ರಕಾಶ್ ಪತ್ನಿಗೆ ಟಿಕೆಟ್ ಕೊಡಬಹುದಿತ್ತಲ್ಲ ನಿಮ್ಮ ಪಕ್ಷದಿಂದ, ನಿಖಿಲ್ ಕುಮಾರಸ್ವಾಮಿ ಅವರೇ ಯಾಕೆ ನೀವು ಅಭ್ಯರ್ಥಿಯಾಗಿ ಮಾಡಿದ್ದು? ಇನ್ನು ಎಸ್.ಟಿ. ಜಯರಾಮ್ ಅವರ ಪುತ್ರ ಅಶೋಕ್ ಜಯರಾಮ್ ಅವರಿಗೆ ಟಿಕೆಟ್ ಅನ್ನ ಕೊಡಬಹುದಿತ್ತಲ್ಲ. ಜೆಡಿಎಸ್ ಮುಖಂಡ ಮಾಜಿ ಸಚಿವ ದಿವಂಗತ ಎಸ್.ಟಿ. ಜಯರಾಮ್ ಅವರ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಬಹುದಿತ್ತು. ಕಾರ್ಯಕರ್ತರೇ ಅಲ್ಲದ ನಿಖಿಲ್ಗೆ ಟಿಕೆಟ್ ಅನ್ನ ಯಾವ ಕಾರಣಕ್ಕೆ ಕೊಟ್ರಿ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಪಕ್ಷದ ಸಿದ್ಧಾಂತವೇ ಅಂತ ಕುಮಾರಸ್ವಾಮಿ ಅವರನ್ನೇ ಪ್ರಶ್ನೆ ಮಾಡಿದ್ದಾರೆ ಇವರು. ಮಂಡ್ಯದಲ್ಲಿ ಯಾರು ಗೌಡ್ರೇ ಇರ್ಲಿಲ್ವಾ ಕುಮಾರಸ್ವಾಮಿ ಅವರೇ? ಅಂಬಿ ಅಭಿಮಾನಿಯಿಂದ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಕುಮಾರಸ್ವಾಮಿ ಅವರೇ ಯಾರು ಬೇರೆ ಕಾರ್ಯಕರ್ತರೇ ಇರ್ಲಿಲ್ವಾ? ನಿಮಗೆ ಕಾಣಿಸಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಮಾತ್ರನಾ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ. ಕೇಳ್ತೀನಿ, ಅದಕ್ಕೂ ಮಾನ್ಯ ಸಿಎಂ ಕುಮಾರಸ್ವಾಮಿ ಅವರೇ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರೇ, ನಿಮ್ಗೊಂದಷ್ಟು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಸಾಕು. ಆಮೇಲೆ ಸುಮಲತಕ ನಿಲ್ತಾರೋ ಗೆಲ್ತಾರೋ ಸೆಕೆಂಡ್ರಿ, ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಮೊದಲನೇದು, ನಿಮ್ಮಲ್ಲಿ ಇನ್ಯಾರು MP ಟಿಕೆಟ್ ಆಕಾಂಕ್ಷಿಗಳಿರ್ಲಿಲ್ವಾ? ಇನ್ಯಾರು ಗೌಡ್ರುಗಳಿರ್ಲಿಲ್ವಾ? ಇನ್ಯಾರು ನಿಮ್ಮ ಪಕ್ಷದ ಕಾರ್ಯಕರ್ತರಿರ್ಲಿಲ್ವಾ? ಅವ್ರಿಗೆ ಟಿಕೆಟ್ ಕೊಡ್ಬೋದಾಯ್ತು. ನಿಖಿಲ್ ಕುಮಾರಸ್ವಾಮಿನೇ ಕರ್ಕೊಬಂದು ನಿಲ್ಲಿಸಿ ಗೆಲ್ಲಿಸುವಂಥ ಅವಶ್ಯಕತೆ ಇತ್ತ? ನಿಮ್ಮ ಪಕ್ಷಕ್ಕೋಸ್ಕರ ತೊಪ್ಪನಹಳ್ಳಿಲಿ 3 ಜನ ಸತ್ರು. ಅದರಲ್ಲಿ ಮೇನಾಗಿ ತೊಪ್ಪನಹಳ್ಳಿ ಪ್ರಕಾಶ್ ಅವರು ಕೂಡ ಸತ್ರು ಅಲ್ವಾ? ನಿಮ್ಮ ಪಕ್ಷಕ್ಕೋಸ್ಕರ ದುಡಿದ್ರು. ಅಂಥವ್ರ ಎಡ್ತಿನ ಕರ್ಕೊಬಂದು ನೀವು MP ಮಾಡ್ಬೋದಾಯ್ತು ಸ್ವಾಮಿ. ಅವ್ರಿಗೆ MP ಟಿಕೆಟ್ನ ಕೊಡ್ಬೋದಾಯ್ತು ಸ್ವಾಮಿ. ಅದು ಬಿಟ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಕೊಡೋ ಅವಶ್ಯಕತೆ ಐತಾ ಸ್ವಾಮಿ? S.ಟಿ. ಜಯರಾಮ್ ಅವ್ರ ಹೆಸರು ಏನು ಕಮ್ಮಿ ಅಲ್ಲ ಸ್ವಾಮಿ ಮಂಡ್ಯಕ್ಕೆ. ಅಂಥವ್ರ ಮಗ ಅಶೋಕ್ ಜಯರಾಮು, ಅಂದು S.ಟಿ. ಜಯರಾಮ್, ಇಂದು ಅಶೋಕ್ ಜಯರಾಮ್ ಅಂತ ನಾಮಫಲಕ ಹಾಕೊಂಡು ತಿರುಗಾಡ್ತಾ ಇದ್ರು. ಅಂಥವ್ರನ್ನ ಪಾಪ ಪಕ್ಷದ ಕಾರ್ಯಕರ್ತ ಆಗ್ಬಿಟ್ಟ. ಪಕ್ಷದ ಕಾರ್ಯಕರ್ತನೇ ಅಲ್ದೇ ಇರೋ ನಿಮ್ಮ ನಿಖಿಲ್ ಕುಮಾರಸ್ವಾಮಿ MP ಟಿಕೆಟ್ ತಗೋಬಿಟ್ಟ. ಇದು ನಿಮ್ಮ ಪಕ್ಷದ JDS ಪಕ್ಷದ ಸಿದ್ಧಾಂತನ ಸ್ವಾಮಿ? ಪಕ್ಷಕ್ಕೆ ಎಷ್ಟು ವರ್ಷ ದುಡ್ದವ್ರೆ ಸ್ವಾಮಿ ನಿಮ್ಮ ನಿಖಿಲ್ ಕುಮಾರಸ್ವಾಮಿ? ಹೇಳಿ ಸ್ವಾಮಿ. ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾದಂತಹ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ. ಇಲ್ಲಿ ಪ್ರಮುಖವಾಗಿ ಬೇರೆ ಯಾರು ಗೌಡ್ರೆ ಕಾಣಿಸ್ತಿಲ್ವಾ? ಬೇರೆ ಯಾರು JDS ನ ಕಾರ್ಯಕರ್ತರೇ ಕಾಣಿಸ್ತಿಲ್ವಾ? ಬೇರೆ ಯಾರು ಮುಖಂಡರೇ ಕಾಣಿಸ್ತಿಲ್ವಾ? ಮಂಡ್ಯದಲ್ಲಿ ನಿಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ದಾರೆ ಅಂತ ಅವರಿಗೆ ಟಿಕೆಟ್ ಕೊಟ್ಟಿದ್ದೀರಾ? ಇಲ್ಲಿ ದಿವಂಗತ S.ಟಿ. ಜಯರಾಮ್ ಅವರ ಪುತ್ರನಿಗೆ ಕೊಡ್ಬೋದಿತ್ತು ಅಥವಾ ತೊಪ್ಪನಹಳ್ಳಿ ಅಶೋಕ್ ಅವರಿಗೆ ಕೊಡ್ಬೋದಿತ್ತು, ಅವರ ಪತ್ನಿಗೆ ಕೊಡ್ಬೋದಿತ್ತು, ಅಥವಾ ಇನ್ಯಾರಾದ್ರೂ JDS ನ ಕಾರ್ಯಕರ್ತರಿಗೆ ಕೊಡ್ಬೋದಿತ್ತು. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ದುಡಿದಿದ್ದಾರೆ ಮಂಡ್ಯದಲ್ಲಿ ಅನ್ನುವ ಪ್ರಶ್ನೆಗಳನ್ನ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರೇ ಮತ್ತು JDS ಪಕ್ಷದ ಕಾರ್ಯಕರ್ತರೇ, ನಿಮ್ಗೊಂದಷ್ಟು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಸಾಕು. ಆಮೇಲೆ ಸುಮಲತಕ ನಿಲ್ತಾರೋ ಗೆಲ್ತಾರೋ ಸೆಕೆಂಡ್ರಿ, ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಮೊದಲನೇದು, ನಿಮ್ಮಲ್ಲಿ ಇನ್ಯಾರು MP ಟಿಕೆಟ್ ಆಕಾಂಕ್ಷಿಗಳಿರ್ಲಿಲ್ವಾ? ಇನ್ಯಾರು ಗೌಡ್ರುಗಳಿರ್ಲಿಲ್ವಾ? ಇನ್ಯಾರು ನಿಮ್ಮ ಪಕ್ಷದ ಕಾರ್ಯಕರ್ತರಿರ್ಲಿಲ್ವಾ? ಅವ್ರಿಗೆ ಟಿಕೆಟ್ ಕೊಡ್ಬೋದಾಯ್ತು. ನಿಖಿಲ್ ಕುಮಾರಸ್ವಾಮಿನೇ ಕರ್ಕೊಬಂದು ನಿಲ್ಲಿಸಿ ಗೆಲ್ಲಿಸುವಂಥ ಅವಶ್ಯಕತೆ ಇತ್ತ? ನಿಮ್ಮ ಪಕ್ಷಕ್ಕೋಸ್ಕರ ತೊಪ್ಪನಹಳ್ಳಿಲಿ 3 ಜನ ಸತ್ರು. ಅದರಲ್ಲಿ ಮೇನಾಗಿ ತೊಪ್ಪನಹಳ್ಳಿ ಪ್ರಕಾಶ್ ಅವರು ಕೂಡ ಸತ್ರು ಅಲ್ವಾ? ನಿಮ್ಮ ಪಕ್ಷಕ್ಕೋಸ್ಕರ ದುಡಿದ್ರು. ಅಂಥವ್ರ ಎಡ್ತಿನ ಕರ್ಕೊಬಂದು ನೀವು MP ಮಾಡ್ಬೋದಾಯ್ತು ಸ್ವಾಮಿ. ಅವ್ರಿಗೆ MP ಟಿಕೆಟ್ನ ಕೊಡ್ಬೋದಾಯ್ತು ಸ್ವಾಮಿ. ಅದು ಬಿಟ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಕೊಡೋ ಅವಶ್ಯಕತೆ ಐತಾ ಸ್ವಾಮಿ? S.ಟಿ. ಜಯರಾಮ್ ಅವ್ರ ಹೆಸರು ಏನು ಕಮ್ಮಿ ಅಲ್ಲ ಸ್ವಾಮಿ ಮಂಡ್ಯಕ್ಕೆ. ಅಂಥವ್ರ ಮಗ ಅಶೋಕ್ ಜಯರಾಮು, ಅಂದು S.ಟಿ. ಜಯರಾಮ್, ಇಂದು ಅಶೋಕ್ ಜಯರಾಮ್ ಅಂತ ನಾಮಫಲಕ ಹಾಕೊಂಡು ತಿರುಗಾಡ್ತಾ ಇದ್ರು. ಅಂಥವ್ರನ್ನ ಪಾಪ ಪಕ್ಷದ ಕಾರ್ಯಕರ್ತ ಆಗ್ಬಿಟ್ಟ. ಪಕ್ಷದ ಕಾರ್ಯಕರ್ತನೇ ಅಲ್ದೇ ಇರೋ ನಿಮ್ಮ ನಿಖಿಲ್ ಕುಮಾರಸ್ವಾಮಿ MP ಟಿಕೆಟ್ ತಗೋಬಿಟ್ಟ. ಇದು ನಿಮ್ಮ ಪಕ್ಷದ JDS ಪಕ್ಷದ ಸಿದ್ಧಾಂತನ ಸ್ವಾಮಿ? ಪಕ್ಷಕ್ಕೆ ಎಷ್ಟು ವರ್ಷ ದುಡ್ದು